ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ಎಜು ಟಾಕ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ನ ಪೇಪರ್ 1ನ ಕೀ ಉತ್ತರಗಳನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಅದರ ಜೊತೆಗೆ ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು KRTETಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳ ಬಗ್ಗೆ ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಮೊದಲನೇದಾಗಿ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಸೊ ತಾವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಕ್ವಶನ್ ಪೇಪರ್ನಲ್ಲಿ ಮೊದಲನೇದಾಗಿ ಏನು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಆ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಇಲ್ಲೇ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ಎರಡನೇದಾಗಿ ಏಜೆಂಟ್ ಅರೇಂಜ್ ಎಂಬುದು ಒಂದು ಆಪ್ಷನ್ ಎ, ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ಕಳೆನಾಶಕ ಬರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಸೊ ಮೂರನೇ ಪ್ರಶ್ನೆಯಲ್ಲಿ ಕಾಡು ಮೇಡುಗಳು, ಇದು ಜೋಡಿ ನುಡಿಗೆ ಉದಾಹರಣೆ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಅಮೇರಿಕಾ ಮತ್ತು ಇಂಗ್ಲೆಂಡ್ ಯುದ್ಧದಲ್ಲಿ, ಇದು ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ 3 ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ ಸ್ನೇಹಿತರೆ. ಐದನೇ ಪ್ರಶ್ನೆ, ಏಜೆಂಟ್ ಅರೇಂಜ್ ಹುಟ್ಟು ಹಾಕಿದ ಆರೋಗ್ಯ ಸಮಸ್ಯೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ 1 ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ, ಕ್ಯಾನ್ಸರ್. ನೆಕ್ಸ್ಟ್ ಅದೇ ರೀತಿ ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಮರಗಳು ಎಳೆಗಳೆಲ್ಲ ಉದುರಿ ಹೋದವು ಅಂತ ಹೇಳಿರುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದಂಥ ಉತ್ತರ. ಲಕ್ಷಾಂತರ ಪದವು ಈ ಸಂಧಿಗೆ ಉದಾಹರಣೆ ಅಂತ ಹೇಳ್ಕೊಟ್ಟಿದ್ದಾರೆ. ಆಪ್ಷನ್ 3 ಬರುತ್ತೆ. ಸುವರ್ಣ ದೀರ್ಘ ಸಂಧಿಗೆ ಇದು ಉದಾಹರಣೆ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ಎಂಟನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವೇ ದಿನಗಳಲ್ಲಿ ಅದು ರಾಸಾಯನಿಕವಾಗಿ ಬದಲಾಗುವುದು ಬರುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ನೆಕ್ಸ್ಟ್ 9ರಿಂದ 15 ಪ್ರಶ್ನೆಗಳು ಒಂದು ಪದ್ಯಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 9ರಿಂದ 15 ಪ್ರಶ್ನೆಗಳ ಉತ್ತರವನ್ನು ತಿಳಿದುಕೊಳ್ಳೋಣ. ಈಗ 9ನೇ ಪ್ರಶ್ನೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ 1 ಬರುತ್ತೆ ಸ್ನೇಹಿತರೆ ಇದಕ್ಕೆ. ನೆಕ್ಸ್ಟ್ 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ 1 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 11ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ, ಇಲ್ಲೇ 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ 3 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 12ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ 4 ಬರುತ್ತೆ ಸ್ನೇಹಿತರೆ. ಅದೇ ರೀತಿ 13ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ 2 ಇಲ್ಲೇ ಸರಿಯಾದಂಥ ಉತ್ತರ ಬರುತ್ತೆ. 14ನೇ ಪ್ರಶ್ನೆ. ಸೊ 14ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ 4 ಕೂಡ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. 15ನೇ ಪ್ರಶ್ನೆ. ಸೊ ಇದು ದ್ವಿರುಕ್ತಿಗೆ ಉದಾಹರಣೆ ಬರುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ. 16ನೇ ಪ್ರಶ್ನೆಗೆ ಆಪ್ಷನ್ 4 ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ ಸ್ನೇಹಿತರೆ. ಅದೇ ರೀತಿ 17ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ. 18ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ 3 ಬರುತ್ತೆ, ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿ 19ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ 4 ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ. ಅದೇ ರೀತಿ 20ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 21ನೇ ಪ್ರಶ್ನೆ. 21ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ 3 ಬರುತ್ತೆ ಸ್ನೇಹಿತರೆ, ಪರಿಹಾರ ಬೋಧನಾ ತತ್ವ. ನೆಕ್ಸ್ಟ್ ಅದೇ ರೀತಿ 22ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ 4 ಬರುತ್ತೆ ಸ್ನೇಹಿತರೆ. 23ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಅನುಗಮನ ಪದ್ಧತಿ, ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ 24ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ಅದೇ ರೀತಿ 25ನೇ ಪ್ರಶ್ನೆ. 25ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ 26ನೇ ಪ್ರಶ್ನೆ. 26ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ 1 ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. 27ನೇ ಪ್ರಶ್ನೆ ಕರ್ಮಧಾರಯ ಸಮಾಸ ಬರುತ್ತೆ, ಆಪ್ಷನ್ 4 ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. 28ನೇ ಪ್ರಶ್ನೆ ಆಪ್ಷನ್ 4 ಬರುತ್ತೆ. 29ನೇ ಪ್ರಶ್ನೆ ಆಪ್ಷನ್ 1 ಬರುತ್ತೆ. 30ನೇ ಪ್ರಶ್ನೆಗೆ ಆಪ್ಷನ್ 4 ಬರುತ್ತೆ ಸ್ನೇಹಿತರೆ.